ವಿಡಿಯೋದಲ್ಲಿ ಮತ್ತೊಂದು ಪಾರ್ಟ್ನ ಡಿಸೈನ್ ಮಾಡೋಣ. ಆ ಪಾರ್ಟ್ ಹೆಸರು ವಾಷರ್ ಅಂತ. ಇದಕ್ಕೆ ನಾವು ಫಸ್ಟ್ ಪ್ರೊಟೋಜನ್ ಸೆಲೆಕ್ಟ್ ಮಾಡಿಕೊಂಡು ಇದು ಟಾಪ್ ಪ್ಲೇನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ಏನ್ ಮಾಡ್ಬೇಕಂದ್ರೆ ಅಲ್ಲಿ ಡೈಮೆನ್ಷನ್ಸ್ ಏನೇನು ಕೊಟ್ಟಿರ್ತಾನೆ ಅದರ ಪ್ರಕಾರ ಏನ್ ಮಾಡೋಣ, ಫಸ್ಟ್ ಡಯಾಗ್ರಾಮ್ ಹಾಕೋಣ. ಫಸ್ಟ್ ನೋಡಿ, ನಿಮ್ದು ಡಯಾಗ್ರಾಮ್ ಅಲ್ಲಿ ಸರ್ಕಲ್ ಬೈ ಸೆಂಟರ್ ಪಾಯಿಂಟ್ ಇಂದ ಒಂದು ಸರ್ಕಲ್ ಇದೆ. ಸೊ ಸರ್ಕಲ್ ತಗೊಂಡ್ಬಿಟ್ಟು ಈ ಸೆಂಟರ್ ಪಾಯಿಂಟ್ ಇಂದ 35 ಇದೆ, 35 ನ ಎಂಟ್ರಿ ಮಾಡ್ಬಿಡಿ. ದೆನ್ ರಿಟರ್ನ್ ಹೋಗಿ. ಹೈಟ್ ನೋಡಿ, ಹೈಟ್ ಎಷ್ಟಿದೆ, 8 mm ಇದೆ. 8 mm ನ ಟೈಪ್ ಮಾಡಿ. ಸೊ ಫಿನಿಶ್ ಕೊಟ್ಬಿಡಿ. ಇದು ಆದ್ಮೇಲೆ ನಿಮ್ಗೆ ಏನಿದೆ ಅಂದ್ರೆ ಒಂದು ಹೋಲ್ ಹಾಕ್ಬೇಕು. ಇವಾಗ ಇಲ್ಲಿ ನೋಡಿ ಹೋಲ್ ಆಪ್ಷನ್ ಸಿಗುತ್ತೆ. ಹೋಲ್ ಆಪ್ಷನ್ಸ್ ಕ್ಲಿಕ್ ಮಾಡಿ ಇದನ್ನ ಟಾಪ್ ಸರ್ಫೇಸ್ ನ ಸೆಲೆಕ್ಟ್ ಮಾಡಿ. ಟಾಪ್ ಸೆಲೆಕ್ಟ್ ಮಾಡಿ ಇಲ್ಲಿ ನಿಮ್ಗೆ ಆಪ್ಷನ್ ಸಿಗುತ್ತೆ ನೋಡಿ. ಈ ಏರಿಯಾ ಜೂಮ್ ಮಾಡಿದಾಗ ಹೋಲ್ ಆಪ್ಷನ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಇಲ್ಲಿ ಹೋಲ್ ಆಪ್ಷನ್ಸ್ ಅಂತ ಸಿಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಟೈಪ್ ಅಂತ ತೋರಿಸುತ್ತೆ. ಸೊ ಇದು ಟೈಪ್ ಏನಾಗಿದ್ರೆ ಕೌಂಟರ್ ಶಿಂಕ್, ಕೌಂಟರ್ ಏನಿದೆ ಸಿಂಪಲ್ ಇದೆ, ಥ್ರೆಡ್ಸ್, ಟೇಪರ್ ಅಂತ ತೋರಿಸುತ್ತೆ. ಇದು ಏನಿದೆ ಅಂದ್ರೆ ಕೌಂಟರ್ ಶಿಂಕ್ ಇದೆ. ಕೌಂಟರ್ ಶಿಂಕ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಕೌಂಟರ್ ಶಿಂಕ್ ನ ಸೆಲೆಕ್ಟ್ ಮಾಡಿದ್ರೆ ನೆಕ್ಸ್ಟ್ ನಿಮ್ಗೆ ಆಪ್ಷನ್ಸ್ ತೋರಿಸುತ್ತೆ. ಸೊ ಡಯಾಮೀಟರ್ ಅಂತ ಇದೆ. ಸೊ ಡಯಾಮೀಟರ್ ಎಷ್ಟಿದೆ ನೋಡಿ, 14.5 ಡಯಾಮೀಟರ್ ಇದೆ. ಆಮೇಲೆ ಕೌಂಟರ್ ಶಿಂಕ್ ಡಯಾಮೀಟರ್ ಇದೆ. ಕೌಂಟರ್ ಶಿಂಕ್ ಡಯಾಮೀಟರ್ 25 ಇದೆ, ಅದು ಟೈಪ್ ಮಾಡಿ. ಆಮೇಲೆ ಎಂಗಲ್ ಇದೆ, ಎಂಗಲ್ 90 ಇದೆ, 90. ಸೊ ಟೈಪ್ ಮಾಡಿ, 90 ಟೈಪ್ ಮಾಡಿ. ಇದನ್ನ ಸೇವ್ ಡಿಫಾಲ್ಟ್ ಕೊಟ್ಬಿಟ್ಟು, ಸಾರಿ ಇದನ್ನ ಓಕೆ ಕೊಟ್ಬಿಡಿ. ಇದರ ಮೇಲೆ ಮತ್ತೆ ಸೆಂಟರ್ ಪಾಯಿಂಟ್ ಕ್ಲಿಕ್ ಮಾಡಿ ರಿಟರ್ನ್. ಇದನ್ನ ಈ ಕಡೆ ಕೆಳಗಡೆ ಹಾಕಿದ್ರೆ ಸೊ ಫಿನಿಶ್ ಕೊಟ್ಬಿಡಿ. ಇದು ನಿಮ್ದು ನೆಕ್ಸ್ಟ್ ಪಾರ್ಟ್ ಆಗುತ್ತೆ. ಇದಕ್ಕೇನಂತೀರಿ ವಾಷರ್ ಅಂತ ಕರೀತೀವಿ.